ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಿನಲ್ಲಿ ನಾವು ಸಂಖ್ಯಾ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯುವುದರ ಬಗ್ಗೆ ಕೆಲವೊಂದು ಲೆಕ್ಕಗಳನ್ನು ಸಾಲ್ವ್ ಮಾಡೋಣ. ಮೇನ್ ಕ್ವಶನ್ದಾಗ ಸೂಚನೆ ಏನಂತ ಕೊಟ್ಟಿರ್ತಾರಂದ್ರ, ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿರುವ ಪ್ರತಿಯೊಂದು ಸಂಖ್ಯಾ ಶ್ರೇಣಿಯಲ್ಲಿ ಒಂದು ತಪ್ಪಾದ ಸಂಖ್ಯೆ ಇದೆ. ಆ ತಪ್ಪಾದ ಸಂಖ್ಯೆ ಯಾವುದೆಂದು 4 ಆಯ್ಕೆಗಳಲ್ಲಿ ಕಂಡುಹಿಡಿದು ಗುರುತಿಸಿ ಅಂತೇಳಿ ಕೊಟ್ಟಿರ್ತಾರೆ. ಈ ಲೆಕ್ಕದಲ್ಲಿ ನೋಡ್ರಿ, ನಾವು ತಪ್ಪಾದ ಸಂಖ್ಯೆಯನ್ನು ಗುರುತಿಸಬೇಕು. ಮೊದಲಂದ್ರೆ ಅದರ ನಡುವಿನ ಸಂಬಂಧಗಳು ಏನದಾವು ಕಂಡುಹಿಡಬೇಕು. ಈಗ ನೋಡಿ, ಎರಡ್ಲೆ ಎಷ್ಟು 4 ಬರ್ಬೇಕು. ಬಟ್ ಇಲ್ಲಿ 3 ಬಂದೈತೆ ಅಂದ್ರೆ ಏನು ಮಾಡ್ಯಾರು? 1 ಕಡಿಮೆ ಮಾಡ್ಯಾರು, ಕಳೆದಾರು. 3 ಎರಡ್ಲೆ ಎಷ್ಟು? 3 ಎರಡ್ಲೆ 6. ಬಟ್ 5 ಬಂದೈತಿ. 3 ಎರಡ್ಲೆ 6 ಅಂದ್ರೆ 5 ಬಂದೈತಿ ಅಂದ್ರೆ 1 ಕಳೆದಾರು. ನೆಕ್ಸ್ಟ್ 5 ಎರಡ್ಲೆ 10 -1 ಮಾಡ್ರೆ ಎಷ್ಟು ಬರಬೇಕು? 5 ಎರಡ್ಲೆ 10, 10ರಾಗ 1 ಕಳೆದ್ರೆ 9 ಬರಬೇಕಿದೆ. ಬಟ್ ಏನು ಬಂದೈತಿ? 8 ಬಂದೈತಿ. ಅಂದ್ರೆ 8 ತಪ್ಪಾದ ಸಂಖ್ಯೆ. ಈಗ ನೋಡ್ರಿ, ಇಲ್ಲಿ ಮುಂದೆ ಕಂಟಿನ್ಯೂ ಮಾಡೋಣ. 9 ಎರಡ್ಲೆ 18, 18ರಾಗ 1 ಕಳೆದ್ರೆ 17 ಕರೆಕ್ಟ್ ಬಂದೈತಿ. 17 ಎರಡ್ಲೆ 34, 34ರಾಗ 1 ಕಳೆದ್ರೆ 33 ಕರೆಕ್ಟ್ ಐತಿ. ಹಾಗಿದ್ರೆ 8 ತಪ್ಪಾದ ಉತ್ತರ. ಅರ್ಥ ಐತ್ರಿ? ಈಗ ಈ ಸಂಖ್ಯಾ ಶ್ರೇಣಿಯಲ್ಲಿರುವ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯೋಣ ನಾವು. ಇಲ್ಲಿ ನೋಡಿ, ಕೊಟ್ಟಿರುವ ಶ್ರೇಣಿ ಇಳಿಕೆ ಕ್ರಮದಾಗ ಹೊಂಟೈತಿ. 50ರಾಗ ಎಷ್ಟು ಕಳೆದ್ರೆ 34? 16 ಕಳೆದ್ರೆ 34. 34ಕ್ಕೆ 26ಕ್ಕೆ ಎಷ್ಟೈತಿ? 34ಕ್ಕೆ 26ಕ್ಕೆ ಡಿಫ್ರೆನ್ಸ -8 ಐತಿ. ಹೌದು. 26ರಾಗ ಎಷ್ಟು ಕಳೆದಾಗ 22 ಬಂದೈತಿ. 4 ಕಳೆದಾಗ 22 ಬಂದೈತಿ. ಇಲ್ಲಿ ನೋಡ್ರಿ, 16 ಕಳೆದಾರ, ನೆಕ್ಸ್ಟ್ 8 ಕಳೆದಾರ, ನೆಕ್ಸ್ಟ್ 4 ಕಳೆದಾರ. ಅಂದ್ರೆ ಇನ್ನು ಅರ್ಧ ಮಾಡ್ಕೊತ ಬಂದಾರ್ರಿ. ನೆಕ್ಸ್ಟ್ 4 ಅಂದ್ರೆ ನೆಕ್ಸ್ಟ್ ಎಷ್ಟು ಕಳಿಬೇಕು ನಾವು? ನೆಕ್ಸ್ಟ್ 2 ಕಳಿಬೇಕು. 22ರಾಗ 2 ಕಳೆದ್ರೆ ನಮ್ಗೆ ಎಷ್ಟು ಬರಬೇಕಾಗಿತ್ತು? 20 ಬರಬೇಕಾಗಿತ್ತು. ಬಟ್ ಇಲ್ಲಿ ಎಷ್ಟು ಬಂದೈತಿ? 18 ಬಂದೈತಿ. ಆದ್ದರಿಂದ ಈ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ 18. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 0, 8, 24, 48, 64 ಈ ಶ್ರೇಣಿಯನ್ನು ಕೊಟ್ಟಾರ. ಇದ್ರೊಳಗೆ ಈ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಈಗ 0ಗೆ ಎಷ್ಟು ಕೂಡಿದರೆ 8? 8 ಕೂಡಿದರೆ 8. 8ಕ್ಕೆ ಎಷ್ಟು ಕೂಡಿದಾಗ 24 ಬರ್ತೈತಿ? 8ಕ್ಕೆ 16 ಕೂಡಿದಾಗ 24 ಬರ್ತೈತಿ. 24ಕ್ಕೆ ನೆಕ್ಸ್ಟ್ ಎಷ್ಟು ಕೂಡಿಸ್ಯಾರು? 24ನ್ನು ಕೂಡಿಸ್ಯಾರು. ಇಲ್ಲಿ ನೋಡು, 8 ಎರಡ್ಲೆ 16, 8 3ಲೆ 24 ಕೂಡಿಸ್ಯಾರು. ನೆಕ್ಸ್ಟ್ ಎಷ್ಟು ಕೂಡಿಸ್ಬೇಕಾಗಿದ್ರೆ ನಾವು? 8 4ಲೆ 32 ಕೂಡಿಸ್ಬೇಕು. 8 4ಲೆ 32 ಕೂಡಿದ್ರೆ 48ಕ್ಕೆ 32 ಕೂಡಿದ್ರೆ ಎಷ್ಟಾಗುತ್ತೆ? 48ಕ್ಕೆ 32 ಕೂಡಿದ್ರೆ 80 ಆಗುತ್ತೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಾರು? 64 ಕೊಟ್ಟಾರು. ಆದ್ದರಿಂದ ತಪ್ಪಾದ ಸಂಖ್ಯೆ ಯಾವುದು? 64. ಇದನ್ನು ನಾವು ಇನ್ನೊಂದು ಮೆಥಡ್ ಒಳಗೂ ಮಾಡ್ಬೋದು. ಇಲ್ಲಿ ನೋಡಿ, 0, 8, 24, 48, 64 ಇದು ಸಂಖ್ಯಾ ಶ್ರೇಣಿ ಕೊಟ್ಟಾರು. ಈ ಸಂಬಂಧ ಬಿಟ್ಟು ಮತ್ತೆ ಯಾವುದೇ ರೀತಿಯಾದ ಸಂಬಂಧ ಐತೆ ನೋಡ್ರಿ ಶ್ರೇಣಿ ಒಳಗೆ. ಈಗ ನೋಡಿ, 1ರ ವರ್ಗ ಎಷ್ಟು? 1. -1 ಮಾಡಿದರೆ 0 ಬರುತ್ತಾ? ನೆಕ್ಸ್ಟು 3ರ ವರ್ಗ 9, -1 ಮಾಡಿದ್ರೆ 8 ಬರುತ್ತಾ? ನೆಕ್ಸ್ಟ್ 5ರ ವರ್ಗ ಎಷ್ಟು? 25, -1 ಮಾಡಿದ್ರೆ 24 ಬರುತ್ತಾ? ನೆಕ್ಸ್ಟು 7ರ ವರ್ಗ 49, -1 ಮಾಡಿದ್ರೆ 48 ಬರುತ್ತಾ? ಇಲ್ಲಿ ನೋಡ್ರಿ, 1ರ ವರ್ಗ ಮಾಡ್ಯಾರ, 3ರ ವರ್ಗ ಮಾಡ್ಯಾರ, 5ರ ಅಂದ್ರೆ ಬೆಸ ಸಂಖ್ಯೆಗಳ ವರ್ಗ ಮಾಡ್ತಾ ಹೋಗ್ಯಾರ. ಇಲ್ಲಿ 7ರ ವರ್ಗ ಮಾಡ್ಯಾರ. ನೆಕ್ಸ್ಟ್ ಎಷ್ಟರ ವರ್ಗ ಮಾಡಬೇಕು? 9ರ ವರ್ಗ ಮಾಡಬೇಕು. 9ರ ವರ್ಗ 81 -1 ಮಾಡಿದಾಗ ಇದು ಎಷ್ಟು ಬರುತ್ತೆ? 80 ಬರುತ್ತೆ. ಬಟ್ ಇಲ್ಲಿ ಎಷ್ಟು ಬಂದೈತಿ? 64 ಬಂದೈತಿ. ಈ ಮೆಥಡ್ ಯೂಸ್ ಮಾಡಿದ್ರು ನಮ್ದು ಆನ್ಸರ್ 80 ಬರುತ್ತೆ. ಈ ಮೆಥಡ್ ಯೂಸ್ ಮಾಡಿದ್ರು ಆನ್ಸರ್ 80 ಬರುತ್ತೆ. ಸೊ ಇಲ್ಲಿ ತಪ್ಪಾದ ಸಂಖ್ಯೆ, ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ 64. ಮುಂದಿನ ಪ್ರಶ್ನೆ,
ಇದರಲ್ಲಿ ತಪ್ಪಾದ ಸಂಖ್ಯೆ ನೀವು ಫೈಂಡ್ ಮಾಡೋಕ್ಕೆ ಟ್ರೈ ಮಾಡಿ. ವಿಡಿಯೋ ಪಾಸ್ ಮಾಡಿ. ಈಗ ನೋಡಿ, ಇಲ್ಲಿ ನಾವು ಅಂತರ ಕಂಡು ಹಿಡಿಯೋಕೆ ಹೋದರೆ ಕರೆಕ್ಟಾಗಿ ಗೊತ್ತಾಗಂಗಿಲ್ಲ ನಮಗೆ. ಅದಕ್ಕೆ ಈಗ ಯಾವುದರ ವರ್ಗ ಸಂಖ್ಯೆಗಳಿಗೆ ಅಥವಾ ಘನ ಸಂಖ್ಯೆಗಳಿಗೆ ಸಂಬಂಧಪಟ್ಟಿದ್ದೈತೆ ನೋಡ್ರಿ ಇದು ಶ್ರೇಣಿ. ಈಗ ನೋಡ್ರಿ, 1ರ ಘನ ಎಷ್ಟು? 1. 2ರ ಘನ 8. 3ರ ಘನ 27. 4ರ ಘನ 64. 5ರ ಘನ 125. 6ರ ಘನ 216. ಬಟ್ ಇಲ್ಲಿ ಏನೈತಿ? 3 ಐತಿ. 1ರ ಘನಕ್ಕೆ ಎಷ್ಟು ಕೂಡಿದಾಗ 3 ಬರುತ್ತಾ? 2 ಕೂಡಿದಾಗ 3 ಬರುತ್ತಾ? ಹೌದು. ನೆಕ್ಸ್ಟ್ 2ರ ಘನ ಎಷ್ಟು? 8. ಇಲ್ಲಿಯೂ 2 ಕೂಡಿಸಿದಾರು, ಅದಕ್ಕೆ 10 ಆಗೈತಿ. ನೆಕ್ಸ್ಟ್ 3ರ ಘನ ಎಷ್ಟು? 27. ಇಲ್ಲಿ 1ರ ಘನಕ್ಕೆ 2 ಕೂಡ್ಯಾರ, 2ರ ಘನಕ್ಕೂ 2 ಕೂಡ್ಸ್ಯಾರ. ಹೀಗೆ ನಾವು 3ರ ಘನಕ್ಕೂ 2 ಕೂಡಿಸ್ಬೇಕು. 3ರ ಘನಕ್ಕೆ 2 ಕೂಡಿಸ್ರೆ ಎಷ್ಟಾಗುತ್ತಿದೆ? 29 ಆಗುತ್ತೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಾರು? 27 ಕೊಟ್ಟಾರ. ಹಾಗಿದ್ರೆ ತಪ್ಪಾದ ಸಂಖ್ಯೆ ಇದು 27. ನಾವು ಅಪ್ಲೈ ಮಾಡತ್ತಿದ್ದು ಕರೆಕ್ಟ್ ಐತೆ ನೋಡು. 4ರ ಘನ ಎಷ್ಟು? 64. 4ರ ಘನ 64 ಐತಿ. ನೆಕ್ಸ್ಟ್ ಪ್ಲಸ್ 2 ಮಾಡಿದರೆ 66 ಬಂದೈತಿ. ನೆಕ್ಸ್ಟ್ 5ರ ಘನ ಎಷ್ಟು? 125 ಪ್ಲಸ್ 2 ಮಾಡಿದಾಗ 127 ಬರ್ತೈತಿ. ನೆಕ್ಸ್ಟ್ 6ರ ಘನ ಎಷ್ಟು? 216 ಪ್ಲಸ್ 2 ಮಾಡಿದಾಗ ಎಷ್ಟು? 218 ಬಂದೈತಿ. ಹಾಗಿದ್ರೆ ತಪ್ಪಾದ ಸಂಖ್ಯೆ ಯಾವುದಾ? ಇದಷ್ಟೇ. ಯಾಕೆಂದರೆ 3ರ ಘನಕ್ಕೆ 2 ಕೂಡಿದಾಗ 29 ಬರುತ್ತೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಾರು? 27 ಕೊಟ್ಟಾರು. ಆದ್ದರಿಂದ 27 ತಪ್ಪಾದ ಸಂಖ್ಯೆ. ಈ ಪ್ರಶ್ನೆ ಒಳಗೆ ಯಾವ ಥರ ರಿಲೇಷನ್ ಐತಿ ನೋಡ್ರಿ. ಇಲ್ಲಿ 3 ಐತಿ. 3ಕ್ಕೆ 7 ಕೂಡಿಸ್ರೆ 10. 10ಕ್ಕೆ 21 ಕೂಡಿಸ್ರೆ 31. 31ಕ್ಕೆ 62 ಕೂಡಿಸ್ರೆ 93. ಅಂದರೆ ಇಲ್ಲಿ ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಾಗಂಗಿಲ್ಲ. ಇದು ಬಿಟ್ಟು ಬೇರೆ ರಿಲೇಷನ್ ಐತಿ. ಇದಕ್ಕೆ ಏನಿರ್ಬೋದು ನೋಡ್ರಿ. ಏನೋ ಸಂಖ್ಯೆಗಳ ನಡುವಿನ ಸಂಬಂಧ ನಾವು ಅಂದ್ಕೊಂಡಿದ್ದಿಲ್ಲ. ಇದು ಬೇರೆ ಐತಿ. ಏನೈತಿ ನೋಡ್ರಿ. 3 3ಲೇ ಎಷ್ಟು? 9. ಬಟ್ ಇಲ್ಲಿ ಎಷ್ಟೈತಿ? 10 ಐತಿ. ಅಂದ್ರೆ ಪ್ಲಸ್ 1 ಮಾಡ್ಯಾರು. ಹೌದು. 10 3ಲೇ ಎಷ್ಟು? 30. ಬಟ್ ಇಲ್ಲಿ 31 ಐತಿ. ಏನು ಮಾಡ್ಯಾರು? ಪ್ಲಸ್ 1 ಮಾಡ್ಯಾರು. ನೆಕ್ಸ್ಟ್ ಇಸಿ 1 ಕೂಡಿಸ್ಯಾರ. ಇಲ್ಲೂ 3ಲೇ ಗುಣಿಸಿ 1 ಕೂಡಿಸ್ಯಾರ. ಅಂದರೆ ನೆಕ್ಸ್ಟು ನಾವು ಈ 3ಲೇ ಗುಣಿಸಿ 1 ಕೂಡಿಸ್ಬೇಕು. 31 3ಲೇ 93 ಪ್ಲಸ್ 1 ಮಾಡಿದಾಗ ಎಷ್ಟು ಬರ್ತೈತಿ? 94 ಬರ್ತೈತಿ. ಬಟ್ ಇಲ್ಲಿ ಎಷ್ಟು ಬಂದೈತಿ? 93 ಬಂದೈತಿ. ಆದ್ದರಿಂದ 93 ತಪ್ಪಾದ ಸಂಖ್ಯೆ. ಈಗ 94 ಕರೆಕ್ಟ್ ಐತಿಲೋ ಚೆಕ್ ಮಾಡೋಣ. 94 ಐತಿ. ಕರೆಕ್ಟ್ ಐತೆ ಇಲ್ಲೋ ಚೆಕ್ ಮಾಡೋಣ. 94 3ಲೇ 282 ಪ್ಲಸ್ 1 ಮಾಡಿದಾಗ 283 ಕರೆಕ್ಟ್ ಬಂದೈತಿ. ಹಾಗಿದ್ರೆ 94 ಬರಬೇಕಾದ ಸ್ಥಾನಕ್ಕೆ 93 ಬಂದೈತಿ. ಆದ್ದರಿಂದ 93 ತಪ್ಪಾದ ಸಂಖ್ಯೆ. ಈ ಪ್ರಶ್ನೆಯನ್ನು ಟ್ರೈ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.